ಮನೆ ಹಾಳು ಸಾಕಿ ನನಗಿಲ್ಲದ್ದೆಲ್ಲನ ಹೇಳ್ಕೊಟ್ಟು ನನ್ನ ಜೀವನನೇ ಹಾಳು ಮಾಡಿ ಇವಾಗ ನನ್ನ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡ್ಬಿಟ್ಲು. ಇವಳು ನನ್ನ ಮುಂದೆ ಇಂಥ ಮನೆ ಹಾಳಿ ಎಂಬುದು ನನಗೆ ಇವಾಗ ಗೊತ್ತಾಗ್ತೈತಿ. ಇವಳು ಮಾತು ನಂಬಿ ನೋಡು ನಾನು ಗಂಡನ ಮನೆನೂ ಕಳ್ಕೊಂಡೆ, ತವ್ರ ಮನೆನೂ ಕಳ್ಕೊಂಡೆ, ಎಲ್ಲ ಕಳ್ಕೊಂಡು ಇವಾಗ ಬೀದಿಗೆ ಬಂದಿದ್ದೀನಿ ಕೊನೆಗೆ. ದೇವ್ರ ಕೈ ಬಿಟ್ರು ನಾನ್ ಕೈ ಬಿಡಲ್ಲ ಅಂತ ಹೇಳ್ತಿಲ್ಲ ಸಾಕಿ ನನ್ನ ದುಡ್ಡು ಒಡವೆ ಆಸೆಗೋಸ್ಕರ. ನಾನು ಅವಾಗ ಇದೆಲ್ಲ ಯೋಚನೆ ಮಾಡ್ಲಿಲ್ಲ ಇವಳು ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ. ಊರರೆಲ್ಲರೂ ಕಾಳು ಸಾಕಿ ಸೊಟ್ಮೂತಿ ಸಾಕಿ ಸೋಮೇರಿ ಸಾಕಿ ಅಂತ ಹೇಳಿ ಬೈಕೆ ಮರಿಯುಳ್ಳ. ನಾನು ಪಾಪ ಇಷ್ಟು ಒಳ್ಳೆ ಮನ್ಸಿರನ್ನ ಯಾಕೆ ಹಿಂಗ್ ಬೈಕೆಂತಾರೆ ನಮ್ಮ ಊರಿನ ಹೆಂಗುಸ್ರೆಲ್ಲನ ಅಂತ ಹೇಳಿ ಅವ್ರನ್ನು ಬೈಕೆಂತಿದ್ದೆ. ಯಾಕೆಂಬುದು ನನ್ಗೆ ಇವಾಗ ಅರ್ಥ ಆಗೈತಿ. ಈಗ ಅರ್ಥ ಆದ್ರೆ ಏನ್ ಬರುತ್ತೆ, ಎಲ್ಲ ಕಳ್ಕೊಂಡ್ಬಿಟ್ನಲ್ಲ ಅವಳ ಮಾತು ನಂಬಿ. ಏ ಗೌರಿ ಗೌರಿ ನಿಂತ್ಕಳೆ, ಎಲ್ಲಿಗೆ ಹೋಗ್ತೀಯಾ? ನಿಂತ್ಕಳೆ ಇಲ್ಲಿ. ಗೌರಿ ಎಲ್ಲಿಗೆ ಹೋಗ್ತೀಯಾ ಬ್ಯಾಗ್ ತಕೊಂಡು? ಎಲ್ಗವಂತ ಹೋಗೋದು ಕಣ್ಣಿಂಗ ಕೈ, ಇನ್ನೇನ್ ಮಾಡೋದು? ಅತ್ಲಾಗೆ ತವ್ರ ಮನೆಗೆ ಹೋಗಕ್ಕೂ ಮಕ್ಕ ಇಲ್ಲ ನನಗೆ. ಅವ್ರ ತಗೊಂಡು ಗುದ್ದಾಡ್ಕೊಂಡು ಆಸ್ತಿ ಕೇಳಿ ನಮ್ಮ ಅಣ್ಣನೂ ನಮ್ಮ ಅಸ್ಲಕ್ ತುಳಿಬೇಡ ಅಂತ ಹೇಳಿ ಬೈದು ಹೊರಕ್ಕೆ ದೊಬ್ಬದ. ಹಂಗಿದ್ಮೇಲೆ ನಾನು ಹೆಂಗ್ ಹೋಗೋಣ ಹೇಳು ಅವ್ರ ಮನೆಗೆ? ಅದಕ್ಕೆ ಅಂತ ಇನ್ನೇನ್ ಮಾಡೋದು? ಎಲ್ಗೆ ಹೋಗ್ಬೇಕು ಅನ್ಸುತ್ತೋ, ಎಲ್ಲಿ ಕರ್ಕೊಂಡು ಹೋಗುತ್ತೋ ನನ್ನ ವಿಧಿ, ಅಲ್ಲಿಗೆ ಹೋಗ್ತೀನಿ. ನನ್ನ ಹಣೆ ಬರ ಪಾಡು ಹೆಂಗಿರುತ್ತೋ ಹಂಗ ಆಗುತ್ತೆ, ಇನ್ನೇನ್ ಮಾಡೋದು? ಈ ಸಾಕಿ ಮಾತು ಕಟ್ಕೊಂಡು ನಾನಿವಾಗ ಬೀದಿಗೆ ಬಂದಿದ್ದೀನಿ, ಇನ್ನೇನ್ ಮಾಡೋದು? ಬೀದಿಗೆ ಬಿದ್ಮೇಲೆ ಆ ದೇವರೇ ಗತಿ ಅನ್ಕೊಂಡು ಹೋಗ್ತೀನಿ, ನೋಡೋಣ ಎಲ್ಲಿ ನೆಲೆ ಸಿಗುತ್ತೋ ಏನೋ. ಹೋಗಿ ನಿಮ್ಮ ಅಮ್ಮ ಇಂತಗೋ ಅಣ್ಣ ಇಂತಗೂ ನಾನು ಮಾಡಿ ತಪ್ಪಾತು. ನಾನು ಮಾಡಬಾರ್ದಾಗಿತ್ತು. ಏನೋ ಆ ಸಾಕಮ್ಮ ಮಾತು ಕಟ್ಕೊಂಡು ಹಿಂಗೆಲ್ಲ ಮಾಡಿಬಿಟ್ಟೆ, ನಿಮ್ಗೆ ಅನ್ಯಾಯ ಮಾಡಿದೆ, ಹೊಲದ ಮೇಲೆ ತಕರಾರು ಅರ್ಜಿ ತಂದುಬಿಟ್ಟೆ, ನಿಮಗೆ ತೊಂದರೆ ಕೊಟ್ಟೆ, ನಾನು ತಪ್ಪಾತು ಅಂತ ಹೇಳಿ ಕೇಳ್ಕೆ ಹೋಗಿ. ಹಿಂಗೆ ಮನೆ ಬಿಟ್ಟು ನೀವು ಎಲ್ಗ ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಹೋದ್ರೆ ಎಲ್ಲಿಗೆ ಹೋಗ್ತೀಯಾ? ಯಾರ ತಕ ಹೋಗ್ತೀಯಾ? ಒಂಟಿ ಹೆಂಗ್ಸು ಎಲ್ಲಿಗೆ ಅಂತ ಹೋಗ್ತೀಯೇ? ಹೋಗು, ನಿಮ್ಮ ಅಮ್ಮ ಐತೆ, ನಿಮ್ಮ ಅತ್ತಿಗೇನು ಒಳ್ಳೆವಳೇನೆ ಅವಳು. ನೀನ್ ಚೆನ್ನಾಗಿರ್ಲಿ ಅಂತಾನೆ ಅವಳು ಬಯಸೋದು. ನೀನ್ ಯಾಕೆ ಅವಳ ಬಗ್ಗೆ ತಪ್ಪು ತಿಳ್ಕೊಂತೀಯ ಹೇಳು? ಸುಮ್ಮನೆ ಹೋಗು. ಎಲ್ಗನ ಯಾಕೆ ಹೋಗ್ತೀಯ ಹೇಳು? ಸುಮ್ಮನಿರ್ ನಿಂಗ ಕಯ್ಯ. ನಾನು ಆ ಮನೆ ಬಿಟ್ಟು ಬಂದಾಗಿಂದ ಒಬ್ರನ ಬಂದು ಮಾತಾಡ್ಸಿರ ನನ್ನ. ಹೆಂಗಿದ್ಯಾ, ಏನ್ ಮಾಡ್ತಾ ಇದ್ಯಾ, ಉಂಡೆ ತಿಂದೆ ಅಂತ ಹೇಳಿ ನಮ್ಮ ಅಣ್ಣನೂ ಬರ್ಲಿಲ್ಲ, ನಮ್ಮ ಅಮ್ಮನೂ ಬರ್ಲಿಲ್ಲ ಅಂತದ್ರಾಗೆ ಇವಾಗ ನಾನು ಆ ಮನೆಗೆ ಹೋಗ್ಬಿಟ್ರೆ ಸೇರ್ಸ್ಕೊಂಡ್ಬಿಡ್ತಾರ ಅವರು ನನ್ನ. ಇನ್ನಷ್ಟು ಅವಮಾನ ಮಾಡಿ ಮನೆಯಿಂದ ಕತ್ತಿಡ್ದು ಆಚೆಗೆ ನೂಗ್ತಾರೆ. ಹಂಗ ಹೋಗಿ ಕತ್ತಿಡ್ದು ಆಚೆ ನೂಗಿಸ್ಕೊಂಬತ್ಕಿನ್ನ ಹೆಂಗೋ ನಾನು ಮನ್ಸಿಗೆ ಬಂದಿತ್ತಾಗೆ ಹೋಗಿ ಹೆಂಗೋ ಜೀವನ ಮಾಡ್ಕೊಂಡಿರ್ತೀನಿ. ಬಿಡು, ನಾನು ಯಾಕೆ ಹೋಗ್ತಿರ್ಗ ಹೋಗಿ ಅವ್ರ ತಗ ಬೈಸ್ಕೊಂಡ್ ಬರ್ಬೇಕು. ದೇವ್ರ ಇದ್ದಾನೆ, ಹೆಂಗೋ ನೋಡ್ಕೊಂತಾನೆ, ಹುಡ್ಸಿ ದೇವ್ರು ಹುಲ್ ಮೇಯ್ಸ್ತಂಗಿರ್ತಾನ. ಬಿಡು, ನಾನು ಯಾಕೆ ಹೋಗೋಣ ಅವ್ರ ಮನೆಗೆ ತಿರ್ಗಾನ? ಅಲ್ಲ, ನಮ್ಮ ಅಮ್ಮಗೆ ಮಗಳು ಅಂಬದು ಒಂದಿಷ್ಟ ಆದ್ರೂ ಇದ್ದಿದ್ರೆ ಬಂದು ನೋಡಾಳು. ಮನೆ ಬಿಟ್ಟು ಕಳ್ಸಿನಲ್ಲ ಮಗಳು ಎಲ್ಗೋದ್ಲು ಏನ್ ಕತೆ, ಉಂಡ್ರ ತಿಂದ್ರ, ಎಲ್ಗೋಗ್ತಾಳೆ ಒಬ್ಳು, ಹೆಂಗಿರ್ತಾಳೆ ಎಂಬುದು ಒಂದಿಷ್ಟ ಆದ್ರೂ ಇದ್ದಿದ್ರೆ ನಮ್ಮಮ್ಮಯ್ಯ ಬಂದು ಕೇಳಿರಾಳು ಸಾಕಮ್ಮರ್ ಮಂತಾಕಿ. ತಿರ್ಗ್ ನೋಡಿಲ್ವಲ್ಲ ನನ್ನ ಅಲ್ಲಿ ಸಾಕಮ್ಮನ ಮನೆಗೆ ಹೋದಾಗಿಂದಾನ ಅಂತಾರ ಮನೆಗೆ ನಾನು ತಿರ್ಗ ಹೋಗಾನಿ. ತಿರ್ಗ ಹೋದ್ರೆ ಅಷ್ಟೇನೆ, ನಾನು ಭಿಕ್ಷುಕರಿಗಿನ ಕಡಿ ಆಗ್ಬಿಡ್ತೀನಿ. ಅಂತ ಬಾಳು ಯಾಕೆ ಬೇಕಾಗೈತಿ? ಏನು ಬೇಡ, ಬಿಡು, ದೇವ್ರ ಇದ್ದಾನೆ ನೋಡ್ಕೊಂತಾನೆ, ಎಲ್ಗಾದ್ರೂ ಹೋಗ್ತೀನತ್ತ. ಹಿಂಗಂದ್ರಿ ಹಂಗೆ ಗೌರಿ? ಏನೋ ಆಗಿದ್ದ ಆಗೋತಮ್ಮ, ಬಾ ನಾನೆಲ್ಲ ಹೇಳಿ ಬಿಟ್ಟು ಬರ್ತೀನಿ. ನಿಮ್ಮ ಅಮ್ಮಗೂ ನಿಮ್ಮ ಅಣ್ಣಗೂ ನಿಮ್ಮ ಅತ್ತಿಗೆಗೂ ಹೇಳಿ ನಾನೆಲ್ಲನ ಆ ಮನೆಗೆ ಬಿಟ್ಟು ಬರ್ತೀನಿ, ಬಾ ಹೋಗೋಣ. ಇಲ್ಲ ಕಣ್ಣಿಂಗ ಕಯ್ಯ, ನಮ್ಮ ಅಣ್ಣನೇನೆ ನಮ್ಮ ಮನೆ ಹೊಸ್ಲು ತುಳಿಬೇಡ ನೀನು ಇನ್ನೆಂದೂನು ಅಂತ ಹೇಳಿ ಮನೆಯಿಂದ ಹೊರಕ್ಕೆ ಹಾಕ್ಯವನಿ. ತಿರ್ಗಾ ಆ ಮನೆಗೆ ಹೋದ್ರೆ ನನಗೆ ಮರ್ಯಾದಿರುತ್ತೆ ಅಲ್ಲಿ. ನಾನು ಈ ಸಾಕಮ್ಮ ಮಾತು ಕಟ್ಕೊಂಡು ಮನೆ ಬಿಟ್ಟು ಬಂದು ಅವಳ ಮನೆಗೆ ಸೇರ್ಕೊಂಡೆ. ಆದ್ರೆ ಅವಳು ನನ್ನ ಬೀದಿಗೆ ಬಿಟ್ಲು. ತಿರ್ಗಾ ನಾನು ಅಂತ ಅವಮಾನ ಅನುಭವಿಸಕ್ಕೆ ಸಿದ್ಧ ಇಲ್ಲ. ನಾನು ಸಾಕು, ಇವಾಗ ಆಗಿರೋ ಅವಮಾನನೇ ನನಗೆ ಈಗ್ಲೇನೆ. ಇದನ್ನೆಲ್ಲ ನೋಡಿ ಹೆಂಗೇನೆ ಅಯ್ಯೋ ಅನ್ಸುತ್ತೆ. ತಿರ್ಗಾ ಹೋಗಿ ತಿರ್ಗಾ ಅವ್ರ ತಗ ಬೈಸ್ಕೊಂಡು ಬ್ಯಾಡಮ್ಮ, ಹೋಗ್ ನೀನು, ನಾನು ನನ್ನ ಪಾಡ್ ನಾನು ಹೆಂಗೋ ನೋಡ್ಕೊಂತೀನಿ, ನೀನು ಹೋಗ್ ನೀನು. ನಿನ್ನ ಮಗಳು ಮೊಮ್ಮಗಳು ಇರ್ತಾರೆ ಮನೆಯಾಗೆ, ನೋಡ್ಕೆ ಹೋಗ ಅವ್ರನ್ನ. ನನ್ನ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ, ನಾನು ಹೆಂಗೋ ನನ್ನ ಜೀವನ ನಾನು ನೋಡ್ಕೊಂತೀನಿ. ಏನ್ಲ ತಿಪ್ಪೆ, ಈ ಗೌರಿ ಸಾಕಮ್ಮನ ಮನೆಗಿದ್ಲು ತಾನೆ, ಈಗ ನೋಡಿದ್ರೆ ಸಾಕಮ್ಮ ಬೀದಿಗೆ ಬಿಟ್ಲು ಅಂತ ಹೇಳ್ತಾ ಇದ್ದಾಳೆ. ಏನ್ ವಿಷಯ? ಸಾವುಕಾರ್ರಿ, ಅಲ್ಲೇ ಇದ್ಲು ಇಷ್ಟ ದಿನನ. ಆ ಸಾಕಮ್ಮ ಇವಳು ತೆಗಿರೋ ದುಡ್ಡು ಒಡವೆನೆಲ್ಲನ ಕಿತ್ಕೊಂಡು ಇವಾಗ ಯಾತು ಇಲ್ಲ ನಿಂದು, ನಮ್ಮ ಮನೆ ಬಿಟ್ಟು ಹೋಗು ಅಂತ ಹೇಳಿ ಬ್ಯಾಗ ತೆಗೆದು ಬಿಸಾಕಿಳಂತೆ ಹೊರಕ್ಕೆ. ಅದಕ್ಕೇನೆ ಇವಳು ಆ ಸಾಕಮ್ಮನ ಮನೆಯಾಗೂ ಇಲ್ಲ ಇವಾಗ. ಎಲ್ಗೆ ಹೋಗ್ತಾಳೋ ಏನೋ ಗೊತ್ತಿಲ್ಲ. ಓ ಹೌದೇನು? ಹಂಗಾರೆ ತವ್ರ ಮನೇನೂ ಇಲ್ಲ, ಈ ಸಾಕಮ್ಮನ ಮನೇನೂ ಇಲ್ಲ, ಗಂಡನ ಮನೇನೂ ಇಲ್ಲ ಮಂಗಾಗೈತಿ ಗೌರಿಗೆ. ಸಾವುಕಾರ್ರಿ, ಪಾಪ ಎತ್ಲಾಗೂನು ಇವಾಗ ಆಸರೆ ಇಲ್ದಂಗಾಗೈತೆ ಈ ಗೌರಿಗೆ. ಈಗೇನಮ್ಮ ಬರಲ್ವೇನಮ್ಮ?
ನಾನು ಹೇಳ್ತೀನಿ ಅಂತ ಹೇಳಿನಲ್ಲ, ಏನು ಅಂಬಲ್ಲ ಬಾ. ನಿಮ್ಮ ಅಣ್ಣ ಇನ್ನು ಏನು ಅಂಬಲ್ಲ, ನಾನೆಲ್ಲ ಹೇಳ್ತೀನಿ. ತೀರಾ ಗುಂಡಜ್ಜಿನ ತಕೊಂಡು ಕರ್ಕೊಂಡು ಹೋಗಿ, ಗುಂಡಜ್ಜಿನ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಬಾ. ಗುಂಡಜ್ಜಿನ ಹೇಳುತ್ತೆ ಏನು ಬೈಬೇಡ್ರಿ ಅಂತಾನ. ಬಾ ಹೋಗೋಣ. ಇಲ್ಲ ಕಣ್ಣಿಂಗ ಕಯ್ಯ, ನಾನಂತೂ ನೀನ್ ಎಷ್ಟು ಕರೆದ್ರು ಅಷ್ಟೇನೆ ಬರಲ್ಲ. ನೀನ್ ಸುಮ್ನೆ ಹೋಗು ಮಂತಾಕ್ ನೀನು. ನಾನು ಬರಲ್ಲ. ಈಗ ಎಲ್ಲಿಗೆ ಅಂತ ಹೋಗ್ತೀಯಾ? ಅದನ್ನಾದ್ರೂ ಹೇಳು. ಬರ್ದಿದ್ರೆ ಹೊಟ್ಟೆ ಹೊತ್ತು ಎಲ್ಲಿಗೆ ಹೋಗ್ತೀಯಾ? ಗಂಡನ ಮನೆಗೆ ನಾನು ಹೋಗ್ತೀಯಾ? ನೋಡೋಣ, ಯೋಚನೆ ಮಾಡ್ತೀನಿ. ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿರೆ ಅಲ್ಲಿಗೆ ಹೋಗ್ತೀನಿ. ನೀನು ಹೋಗು. ನೀನು ನನ್ನ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೋಬೇಡ, ನೀನು ಹೋಗು. ಸರಿ ಅಮ್ಮ, ಇಷ್ಟು ಹೇಳಿರು ನೀನು ನಿನ್ ಮನ್ಸು ಬದಲಾಯಿಸ್ತಿಲ್ಲ ಅಂತಂದ್ರೆ ನಾನು ಇನ್ನೇನ್ ಮಾಡೋಣ ಹೇಳು? ಹೋಗ್ತೀನಿ, ಹುಷಾರು ಆದ್ರೆ. ಸರಿ ಆತು, ಹೋಗು. ಎಲ್ಲಿಗೆ ಅಂತ ಹೋಗ್ತಾಳೋ ಏನೋ ಒಂಟಿ ಹೆಂಗ್ಸು. ಬಾರಿ ಅಂತಂದ್ರೆ ಇನ್ನ ದಿಮಾಕ್ ಮಾಡ್ತಾಳೆ. ಇಷ್ಟೆಲ್ಲ ಆದ್ರೂ ನೋಡು, ಮೊದ್ಲು ಹೋಗಿ ಅಲಸ್ ಮಕ್ಕೋಗನ ಹೇಳ್ಬೇಕು, ಗೌರಿ ಜೀವನ ಹಿಂಗ ಆಗೈತ್ ಕಣಿ, ಹೋಗಿ ಕರ್ಕೊಂಬಾ ನೀನು, ನಿನ್ ಗಂಡನ ಹೋಗಿ ಕರೀರಿ ಬತ್ತಾಳೆ ಅಂತ ನಾನು ಅವ್ರಿಗನ ಹೇಳ್ತೀನಿ ಮಂತಕ್ ಹೋಗಿ. ಅವ್ರ ಕರೆದ್ರೆ ನಾನು ಹೋಗ್ತಾಳೆ ನಮ್ಮ ಮನೆಗೆ. ನೋಡೋಣ. ಸಾವ್ಕಾರ್ರೆ, ನನ್ನ ತಲೆಯಾಗ ಒಂದು ಐಡಿಯಾ ಬತ್ತೈತಿ, ಹೇಳ. ಏನ್ಲಾದು? ಸಾವ್ಕಾರ್ರೆ, ಅಲ್ಲಿ ಹೊಸ್ಮಕ್ಕನಿಂದನ ನಿಮ್ಗೆ ಎಷ್ಟು ಅವಮಾನ ಆಗೈತಿ. ನಿಮ್ಮ 5 ಎಕರೆ ಜಮೀನು ಬಿಟ್ಟೋಗೈತಿ. ಅದಕ್ಕೇನೆ ಈ ಗೌರಿನ ಹೆಂಗಾನ ಮಾಡಿ ನೀವ್ ಹೇಳ್ದಂಗೆ ಕೇಳಂಗೆ ಮಾಡ್ಕೇಳ್ರಿ. ಅಲ್ಲಿ ಕೊಟ್ಟಿಗೆ ಮಗಳಿಗೆ ಒಂದು ಮನೆ ಐತಲ್ಲ ಸಣ್ಣದು, ಆ ಮನೆಗೆ ಇರುವಂತೆ ಬಾ, ನಾನೆಲ್ಲನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 7ಲಿಂದನ ಅಲ್ಲಿ ಹೊಸ್ಮಕ್ಕುಗೆ ಅವಮಾನ ಆಗಂಗೆ ಮಾಡಬೇಕು. ನೋಡ್ರಿ ಹೆಂಗೋ ಒಳ್ಳೆ ಚಾನ್ಸು. ಈ ಗೌರಿ ಹೆಂಗೋ ಬೀದಿಗೆ ಬಿದ್ದಿದ್ದಾಳೆ, ನಿಮ್ಮ ಮಾತು ಕೇಳಿರಿ ಕೇಳ್ಬೋದು. ಲಸ್ಮಕ್ಕನ ವಿರುದ್ಧ ಹೆಂಗಾನ ಮಾಡಿ ಸೇಡ್ ತೀರಿಸ್ಕೋಬೇಕು ಅಂತ ಹೇಳ್ತಿದ್ರಲ್ಲ, ನೋಡ್ರಿ. 7 ನೀವ್ ಹೇಳ್ದಂಗೆ ಕೇಳಿರೆ ಆ ಲಸ್ಮಕ್ಕುಗೆ ಸರಿಯಾಗಿ ಪಾಠ ಕಲಿಸ್ಬೋದು. ಹೆಂಗಲ್ಲ ಇವಳಿಂದನ ಅವಳಿಗೆ ಹೆಂಗೋ ಪಾಠ ಕಲಿಸ್ಬೋದು? ಸಾವ್ಕಾರ್ರೆ, ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿವ್ರಂತೆ. ಮೊದ್ಲು ನಡೀರಿ, ಅವಳು ಮಾತಾಡಿಸ್ರಿ ಗೌರಿನ. ಸರಿ ಬಾ. ಗೌರಿ, ಗೌರಮ್ಮ, ಯಾಕಮ್ಮ ಇಲ್ಲಿ ನಿಂತ್ಕೊಂಡು ಹಿಂಗ್ ಹೇಳ್ತಾ ಇದ್ಯಾ ಬ್ಯಾಗ್ ಹಿಡ್ಕೊಂಡು? ಯಾಕೆ, ಏನಾತು? ಏನು ಅಂತ ಹೇಳೋಣ ಸಾವ್ಕಾರ್ರಿ. ಎಲ್ಲಿಗೆ ಹೋಗೋದು ಅಂಬುದು ಗೊತ್ತಾಗ್ದೇನೆ ಸುಮ್ಮನೆ ನಿಂತಿದ್ದೀನಿ ಇಲ್ಲಿ ಬೈಲಾಗೆ. ಏನ್ ಮಾಡೋದು, ನನ್ನ ಜೀವನನೇ ಇಷ್ಟು, ನನ್ನ ಹಣೆ ಬರನೇ ಇಷ್ಟು ಅನ್ಕೊಂಡು ಎಲ್ಗಾನ ಹೋಗ್ತೀನಿ. ಇನ್ನೇನ್ ಮಾಡೋದು? ಗಂಡನ ಮನೇನೂ ಇಲ್ಲ, ತೋರ್ ಮನೇನೂ ಇಲ್ಲ ಅಂತ ಅಂದ್ರೆ ನಮ್ಮಂತರ್ಗೆ ಇನ್ನೇನ ಮಾಡಕ್ಕಾಗುತ್ತೆ? ಎಲ್ಲಾನ ದೇವಸ್ಥಾನ ತಗೋ ಎಲ್ಲಾನ ಇರ್ತೀನಿ ಹೋಗಿ. ಯಾರಾದ ಕಂಡರ ಮನೆಗೆ ಹೋದ್ರೆ ಒಂದಲ್ಲ 1,000 ಮನೆಯಿಂದ ಆಚೆಗೆ ಹಾಕ್ತಾರೆ. ಈ ಸಾಕಮ್ಮ ಮನೆಯಿಂದ ಹೊರಗೆ ಕೊಡ್ಸಿಳಲ್ಲ ಹಂಗೆ. ಅದಕ್ಕೇನೆ ಯಾರ ಮನೆಗೂ ಹೋಗೋದ್ ಬೇಡ ಅಂತ ಹೇಳಿ ಎಲ್ಲಾನ ದೇವಸ್ಥಾನದಾಗ ಇರ್ತೀನಿ 1-2 ದಿವಸ. ಆಮೇಲೆ ಯೋಚನೆ ಮಾಡಕ್ಕಾಗುತ್ತೆ. ಹೌದೇನಮ್ಮ ಗೌರಮ್ಮ? ಅಯ್ಯೋ ರಾಮ, ಇಷ್ಟೆಲ್ಲ ಕಷ್ಟ ಐತಿ ಅಂತ ನನಗೊಂದು ಮಾತು ಹೇಳ್ಬಾರ್ದ? ನಾನಿಲ್ವೇನಮ್ಮ ಈ ಊರಿನ ಸಾವುಕಾರನಾಗಿ ನಾನು ನಿನ್ನಂಗೆ ಕಷ್ಟದಾಗಿರಳನ್ನ ಕೈ ಬಿಡ್ತೀನಿನಮ್ಮ? ನಾನು ಸತ್ತೋಗಿದ್ದೀನಿ ಅನ್ಕೊಂಡಿದ್ಯಾ? ಅಲ್ಲೇನೆ ನೋಡು, ನನಗೊಂದು ಮಾತು ಹೇಳಿಲ್ಲ ನೀನು. ಹಿಂಗಾಗೈತೆ ನನ್ನ ಜೀವನ ಅಂತ ಹೇಳಿ ನಂತಾಗ ಹೇಳಿದ್ರೆ ನಾನು ಎಲ್ಲನ ಒಂದು ವ್ಯವಸ್ಥೆ ಮಾಡ್ತಿದ್ದೆ ನಿನ್ಗಿರಾಕೆ. ಅಯ್ಯೋ ಬಿಡ್ರಿ ಸಾವ್ಕಾರ್ರಿ, ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ ಹೇಳ್ರಿ. ಎಲ್ಗೂ ಬರಲ್ಲ ನಾನು. ಹೋಗ್ರಿ ನೀವು. ಅಯ್ಯೋ ಗೌರಿ, ಅಲ್ಲ ನೀನು ನಮ್ಮೂರು ಹೆಣ್ಮಗಳು, ಹಿಂಗೆ ಕಣ್ಣೀರು ಹಾಕೊಂಡು ಹಿಂಗೆ ಬೈಲಂಗೆ ನಿಂತಿದ್ರೆ ನೋಡ್ಕೊಂಡು ನಾನು ಹೆಂಗೆ ಹೋಗಕ್ಕಾಗುತ್ತೆ ಹೇಳಮ್ಮ? ಅಲ್ಲ ನೀನು ಹೋಗಿ ಆ ಸಾಕಮ್ಮನ ಮನೆಗೆ ಹೋಗಿದ್ಯಲ್ಲ, ನಾನು ತಕ್ ಬಂದು ಹಿಂಗೆ ಆಗೈತೆ ಸಾವುಕಾರ್ರಿ, ನಮ್ಮ ಅಣ್ಣ ಮನೆಯಿಂದ ಆಚೆಗೆ ಹಾಕ್ಯವನೇ, ನನಗೇನಾನ ಒಂದು ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ನಾನೇ ಒಂದು ವ್ಯವಸ್ಥೆ ಮಾಡ್ಕೊಡ್ತಿದ್ದೆ. ನೀನು ಹೋಗಿ ಆ ಸಾಕಮ್ಮನ ತಕ್ಕ ಹೋಗಿದ್ಯಲ್ಲ, ಆ ಸಾಕಮ್ಮನ ಬುದ್ಧಿ ಗೊತ್ತಿದ್ದು. ಇಲ್ಲ ಸಾವ್ಕಾರ್ರಿ, ಆ ಸಾಕಮ್ಮನೆ ಹೇಳಿದ್ದು. ಯಾರ್ ಕೈ ಬಿಟ್ರು ನಾನ್ ಕೈ ಬಿಡಲ್ಲ, ನಮ್ಮ ಮನೆ ಐತೆ ಬಾ, ನಮ್ಮ ಮನೆಗೆ ಇರಿವೆಂತೆ ಅಂತ ಹೇಳಿ ನನ್ ತೆಗಿದ್ದಿದ್ದು ದುಡ್ಡು ಒಡವೆ ಎಲ್ಲ ಇಸ್ಕೊಂಡಿಕ್ಕೊಂಡ್ಲು. ಈಗ ನೋಡಿರೆ ಮನೆಯಿಂದ ಹೊರಕ್ ಹಾಕಿ ದುಡ್ಡು ಒಡವೆ ಯಾತು ಇಲ್ಲ. ಇಷ್ಟ ದಿನ ನೀನು ಇದ್ದಿದ್ಕು ಉಂಡಿದ್ಕು ಎಲ್ಲದಕ್ಕೂ ಸರಿ ಆತು, ನಿನ್ ದುಡ್ಡು ಒಡವೆ ಅಂತ ಹೇಳಿ ಬೈದು ನನ್ನೇ ಮನೆಯಿಂದ ಹೊರಕ್ ಹಾಕಿಳು. ಇನ್ನೇನ್ ಮಾಡೋದು ಹೇಳು? ಅದಕ್ಕೇನೆ ಎಲ್ಗೋಗ್ಬೇಕು ಅಂಬದು ಗೊತ್ತಾಗ್ದಲೇನೆ ಸುಮ್ನೆ ಇಲ್ಲಿ ನಿಂತ್ಕೊಂಡಿದ್ದೆ. ನಿಂಗ ಮಂಗುನು ಬಾ ನಿಮ್ಮ ಅಣ್ಣಯ್ಯರ ಮನೆಗೆ ಬಿಟ್ಟು ಬರ್ತೀನಿ ಹೇಳಿ ಅಂತ ಅಂದ್ಲು. ಅವ್ರ ಮೊದ್ಲೇನೆ ಬೈದು ಮನೆಯಿಂದ ಹೊರಕ್ ಹಾಕ್ಯ ನಮ್ಮ ಅಣ್ಣಯ್ಯ. ಅಂತಾರ ಮನೆಗೆ ತಿರ್ಗ ಹೋದ್ರೆ ಬಿಡ್ಕೊಂತಾರೆ ನನ್ನ ಮನೆಗೆ? ಹೇಳ್ರಿ ಸಾವ್ಕಾರ್ರೆ ನೀವೇನೆ. ಇಲ್ಲಮ್ಮ, ಗ್ಯಾರಂಟಿ ನಿನ್ನಂತೂ ನಿಮ್ಮ ಅಣ್ಣ ಇನ್ನು ನಿಮ್ಮ ಅತ್ತಿಗೆನು ಮನೆಗೆ ಸೇರ್ಸಲ್ಲ. ಅಲ್ಲ ಅವರು ನಿನ್ನ ಹಂಗೆ ಮನೆಗೆ ಸೇರ್ಸಂಗಿದ್ದಿದ್ರೆ ಸಾಕಮ್ಮ ಮನೆಗೆ ಹೋಗೋ ತಕ್ಕ ಸುಮ್ಮನಿರ್ತಿದ್ರ? ನೋಡ್ಕೊಂಡು ಹೇಳು. ನಿಮ್ಮ ಅಣ್ಣಗೆ ನಿನ್ನ ಮೇಲೆ ಏನು ಪ್ರೀತಿನೇ ಇಲ್ಲ. ಅವ್ರಿಗೇನಿದ್ರು ಆಸ್ತಿ ಮುಖ್ಯ. 5 ಎಕರೆ ಜಮೀನು ಸಿಕ್ಕೈತಲ್ಲ ಇವಾಗ, ನನ್ನ ಆಸ್ತಿ ಸಿಕ್ಕೈತಲ್ಲ, ಅದಕ್ಕೇನೆ ಯಾರು ಬೇಡ ಇವಾಗ, ತಂಗಿನೂ ಬೇಡ, ಯಾವಳು ಬೇಡ, ಹೆಂಗೋ ನಾವು ಚೆನ್ನಾಗಿರೋಣ ಅಂತ ಹೇಳಿ ನಿಮ್ಮತ್ತಿಗೆ ನಿಮ್ಮ ಅಣ್ಣಂಗೆ ಹೇಳಿರ್ತಾಳೆ. ಅದಕ್ಕೆ ನಿಮ್ಮ ಅಣ್ಣಯ್ಯ ಮನೆಯಿಂದ ಹೊರಕ್ಕೆ ಹಾಕಿರ್ತಾನೆ. ಸುಮ್ಮನಿರು ನೀನು. ತಿರ್ಗಾ ಅಂತರ ಮನೆಗೆ ಹೋಗ್ಲೇಬೇಡ. ಒಂದ್ಸಲ ಅವಮಾನ ಆಗಿದ್ಮೇಲೆ ತಿರ್ಗಾ ಅಲ್ಲಿಗೆ ಕಾಲಿಕ್ಬಾರ್ದು ಕಣಮ್ಮ ಗೌರಮ್ಮ. ನಾನು ಹೇಳೋದು ಇಷ್ಟೇ ಅಮ್ಮ. ಹೌದು ಸಾವ್ಕಾರ್ರೆ, ನೀವ್ ಹೇಳೋ ಮಾತು ನಿಜಾನೇ.
ಅದಕ್ಕೆ ನಾನು ಹೋಗ್ಲಿಲ್ಲ ತಿರ್ಗಾನ ಒಂದ್ಸಲ ಅವಮಾನ ಆಗಿರೋದೆ ಸಾಕು, ತಿರ್ಗಾ ಹೋಗಿ ಯಾಕೆ ಅವ್ರ ತ ಬೈಸ್ಕೊಂಡ್ ಬರೋದು ಅಂತ ಹೇಳಿ ಆ ನಿಂಗಮ್ ಎಷ್ಟು ಕರೆದು ಹೋಗ್ಲಿಲ್ಲ ನಾನು. ಏನ್ ಮಾಡೋಣ ಸಾವ್ಕಾರ್ರಿ, ನೀವೇ ಹೇಳ್ರಿ ಇವಾಗ. ಗೌರಮ್ಮ ನೀನೇನು ಚಿಂತೆ ಮಾಡಬೇಡ. ನಿಮ್ಮಂತವ್ರಿಗೆ ಸಹಾಯ ಮಾಡಕ್ಕಂತಾನೆ ಮತ್ತಿಕ ನಮ್ಮ ಸಾವುಕಾರರು ಇರೋದು. ನಮ್ಮ ಸಾವುಕಾರರು ಇರೋ ತಕನ ನಿನ್ಗೇನು ತೊಂದರೆ ಆಗಲ್ದಂಗೆ ನೋಡ್ಕೊಂತಾರೆ, ಸುಮ್ಮನಿರು. ಅಲ್ವೇನ್ರಿ ಸಾವುಕಾರ್ರಿ? ಹ್ಞೂ ಕಣಮ್ಮ ಗೌರಮ್ಮ, ನಾನಿದ್ದಂಗೆ ನೀನೇನು ಚಿಂತೆ ಮಾಡಬೇಡಮ್ಮ. ನಿನ್ನ ಜೀವನಕ್ಕೊಂದು ದಾರಿ ಮಾಡ್ತೀನಿ ನಾನು, ಬಾ ನನ್ನ ಜೊತೆಗೆ. ಅಲ್ಲಿ ನಮ್ಮದೇ ಒಂದು ಸಣ್ಣದೊಂದು ಮನೆ ಐತಿ, ಹಳೆ ಮನೆ. ಅದ್ರಾಗೆ ಇರಿವೆಂತೆ ಒಂದು 2 ದಿವಸ. ನಮ್ಮ ಮನೆಗೆ ಹೊಲ್ದಾಗೆ ಕೂಲಿ ಕೆಲಸ ಮಾಡ್ಕೊಂಡು ಹೋಗಿವೆಂತೆ. ಕೂಲಿ ಕೆಲ್ಸಕ್ಕೆ ಬರಿವೆಂತೆ. ನಾನೇನೆ ಕಾಳು ಕಡಿ ಎಲ್ಲ ಕೊಡ್ತೀನಿ ನಿನಗೆ, ಬಾ ಹೋಗೋಣ ನನ್ನ ಜೊತೆಗೆ ಸುಮ್ಮನೆ. ಸಾವ್ಕಾರ್ರಿ, ಇವಾಗ ಆ ಮನೆಗ್ ಬಾಡಿಗೆ ಪಾಡಿಗೆ ಕಟ್ಟಕ್ಕೂ ನನ್ಗೊಂದು ರೂಪಾಯಿನೂ ದುಡ್ಡಿಲ್ಲ. ಯಾತನ ಅಡ್ಗೆ ಪಡ್ಗೆ ಮಾಡಕ್ಕೂ ಕಾಳು ಕಡಿ ತಾಮಕ್ಕೂ 1 ರೂಪಾಯಿನೂ ದುಡ್ಡಿಲ್ಲ. ಏನ್ ಮಾಡೋದು ಸಾವ್ಕಾರ್ರಿ? ಮನೆ ಬಾಡಿಗೆ ಕೊಡಕ್ ದುಡ್ಡು ಬೇಕಲ್ಲ ನಿಮಗೆ. ಈಗ ನಾನು ಕೇಳಿನ ಮನೆಗೆ ಬಾಡಿಗೆ ಕೊಡು ಅಂತಾನ? ಬಾಡಿಗೆನೂ ಬೇಡ, ಏನು ಬೇಡ, ಬಾ ಸುಮ್ಮನೆ ಹೋಗೋಣ. ನಮ್ಮ ಮನೆಗೆ ನಮ್ಮ ಹೊಲ್ದಾಗೆ ಮಸ್ತಾಗಿ ಕೆಲಸ ಇರುತ್ತೆ. ಆ ಕೆಲಸನೇ ಮಾಡಿ ಬಾಡಿಗೆನೇ ತೀರಿಸುವಂತೆ. ನಿನಗೆ ಯಾವಾಗ ಬಾಡಿಗೆ ಕೊಡಬೇಕು ಅನ್ಸುತ್ತೋ ಆವಾಗ ಕೊಡಿವಂತೆ. ಬಾ, ನನಗೇನೇನು ಇವಾಗಲೇನು ಕೊಡಬೇಡ, ಬಾ ಹೋಗೋಣ ನನ್ನ ಜೊತೆಗೆ. ನೀನು ಇಷ್ಟು ಕಷ್ಟ ಆಗಿದ್ಮೇಲೆ ನಾನು ಬಾಡಿಗೆ ಕೇಳ್ತೀನಿ ನಮ್ಮ ಗೌರಮ್ಮ. ಬಾ ಹೋಗೋಣ ಸುಮ್ಮನೆ. ಅದು ಸಾವ್ಕಾರ್ರಿ, ಅದು ಗೌರಮ್ಮ ಅದು ಇದು ಅಂತ ಹೇಳಿ ಏನು ಯೋಚನೆ ಮಾಡಬೇಡ. ಕಷ್ಟದಾಗಿದ್ದವ್ರಿಗೆ ನಮ್ಮ ಸಾವುಕಾರರು ಸಹಾಯ ಮಾಡೇ ಮಾಡ್ತಾರೆ. ನೀನೇನು ಯೋಚನೆ ಮಾಡಬೇಡ. ಬಾ, ನಿನ್ನ ಜೀವನಕ್ಕೊಂದು ದಾರಿ ಮಾಡ್ತಾರೆ ಅವರು. ಬಾ ಸುಮ್ಮನೆ, ಏನು ಚಿಂತೆ ಮಾಡಕ್ ಹೋಗ್ಬೇಡ. ಸರಿ ಸಾವ್ಕಾರ್ರಿ, ನಡೀರಿ. ನೀವು ಇಷ್ಟು ಹೇಳಿದ್ಮೇಲೆ ಇಲ್ಲ ಅಂಬಕ್ ನನಗೆ ಮನಸ್ಸು ಒಪ್ತಿಲ್ಲ. ನಡೀರಿ ಹೋಗೋಣ, ಬರ್ತೀನಿ ನಿಮ್ಮ ಜೊತೆಗೇನೆ. ತಿಪ್ಪೆ ಏನು ನೋಡ್ತಾ ನಿಂತಿದ್ಯಾ? ಗೌರಮ್ಮನ ಕೈಯಾಗಿರೋ ಬ್ಯಾಗ್ ಇಸ್ಕೊಂಡು ನಡಿ, ತಗೊಂಡು ಮನೆ ತೋರ್ಸ್ ನಡಿ. ಬಿಡ್ತಿಪ್ಪಣ, ಪರವಾಗಿಲ್ಲ, ನಾನೇ ಹಿಡ್ಕೊಂಬರ್ತೀನಿ, ನಡಿ. ಅಯ್ಯೋ, ನೀನು ಸುಸ್ತಾಗಿರಂಗ ಇದೆಯಾ? ನಡಿಯಕ್ಕೆ ಶಕ್ತಿ ಇಲ್ಲ ಅನ್ಸುತ್ತೆ. ಇನ್ನು ಬ್ಯಾಗ್ ಇನ್ನೆಲ್ಲಿ ಓದ್ಕೊಂಬತ್ತಿ ಹೇಳು? ನಾನು ಐದಿನಲ್ಲ, ನಾನು ಹಿಡ್ಕೊಂಬತ್ತೀನಿ, ನಿನ್ನ ನಡಿಯಮ್ಮ ಸುಮ್ಮನೆ. ಬಾರಮ್ ಗೌರಮ್ಮ, ಇನ್ನ ಏನು ಯೋಚನೆ ಮಾಡ್ತೀಯ? ಬಾ. ನಮ್ಮ ಸಾವುಕಾರ ಎಷ್ಟು ಒಳ್ಳೆಯವರು. ನನ್ನ ಕಷ್ಟಕ್ಕೆ ಯಾರು ಇಲ್ಲ ಅಂದ್ಕೊಂಡಿದ್ದೆ. ಹೆಂಗೋ ನಮ್ಮ ಊರಿನ ಸಾವುಕಾರ ಆದ್ರೂ ನನ್ನ ಕಷ್ಟಕ್ಕೆ ಅಯ್ಯೋ ಅಂತ ಇದಾರಲ್ಲ. ಆ ದೇವರು ದೊಡ್ಡ ನಂಬೋದು ಅದಕ್ಕೇನೆ. ನೋಡು, ಕಷ್ಟದಾಗಿದ್ದವ್ರಿಗೆ ಹೆಂಗಾದ್ರೂ ಆ ದೇವ್ರು ಸಹಾಯ ಮಾಡ್ತಾನೆ ಎಂಬುದಕ್ಕೆ ನಮ್ಮ ಸಾವುಕಾರ ಬಂದು ನನಗೆ ಮಾಡ್ತಾ ಇರೋ ಸಹಾಯನೇ ಸಾಕ್ಷಿ ಅನ್ಸುತ್ತೆ. ದೇವ್ರೇ, ಹೆಂಗೋ ನನ್ನ ಜೀವನಕ್ಕೊಂದು ದಾರಿ ಸಿಕ್ಕಿದ್ರೆ ಸಾಕಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.